ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ. ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ. ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ. ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ
ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ. ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ. ಹೋಟೆಲ್ ಮಾಲೀಕರು ಕಳೆದ 5-6 ದಿನಗಳಿಂದ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಈ ಹೋಟೆಲ್ ಮಾಲೀಕರಿಗೆ ಈಗ ಸಣ್ಣದೊಂದು ರಿಲೀಫ್ ಸಿಗ್ತಾ ಇದೆ. 20% ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಇದು ಒಂದು ರೀತಿಯಲ್ಲಿ ಸಣ್ಣ ಭರವಸೆಯನ್ನು ಕೊಡ್ತಾ ಇದೆ. 20% ಮಾತ್ರ ಸದ್ಯಕ್ಕೆ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಆಹಾರ ಸರಬರಾಜು ಇಲಾಖೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆದ್ಯತೆ ಮೇರೆಗೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಾಕೀತು ಮಾಡಲಾಗಿದೆ. ಬೆಂಗಳೂರಿನ ಅನೇಕ ಹೋಟೆಲ್ಗಳು ಬಾಗಿಲು ಹಾಕೊಂಡಿದ್ವು. ಈಗ ಹೋಟೆಲ್ ಅಸೋಸಿಯೇಷನ್ ಇದೇ ವಿಚಾರಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದೆ. 20% ಸಿಲಿಂಡರ್ ಅಂದ್ರೆ ಅವ್ರಿಗೆ 8 ಸಿಲಿಂಡರ್ ಬರ್ತಾ ಇದ್ದಿದ್ದೇ ಆದ್ರೆ ಅದರಲ್ಲಿ 20% ಸಿಲಿಂಡರ್ ಅವ್ರಿಗೆ ಪೂರೈಕೆ ಮಾಡಬೇಕು. ಅಂದ್ರೆ ದಿನಕ್ಕೆ ಒಂದರಂತೆ ಸಿಲಿಂಡರ್ ಪೂರೈಕೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಆದೇಶವನ್ನ ನೀಡಿರೋದು. ಇದು ಒಂದು ರೀತಿಯಲ್ಲಿ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಓಪನ್ ಮಾಡಬಹುದಾದಂತ ಸ್ಥಿತಿಗೆ ಈಗ ಸದ್ಯಕ್ಕೆ ಒಂದಿಷ್ಟು ಭರವಸೆಗಳು ಕಾಣಿಸ್ತಾ ಇದೆ. 20% ಗ್ಯಾಸ್ ಪೂರೈಕೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಆಹಾರ ಸರಬರಾಜು ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಹೋಟೆಲ್ ಅಸೋಸಿಯೇಷನ್ಗೆ ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ತಲ್ಲ ಅಂತ ಸಂತಸ.